ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಒಬ್ಬರು ಕಸ್ಟಮರು ನನಗೆ ಚಿಕ್ಕಮಗಳೂರಿಂದ ಫೋನ್ ಕಾಲ್ ಮಾಡ್ತಾರೆ. ಅವರು ಒಂದು ಮನೆಯನ್ನು ಕಟ್ಟಬೇಕು ಅಂತೇಳಿ ಬೇರೆಯವ್ರ ಹತ್ರ ಆಯ ಹಾಕಿಸಿ ಫೌಂಡೇಶನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಆ ಮನೆಯ ಆಯ 27-39 ಅಳತೆ, ಋಷಭಾಯದಲ್ಲಿದೆ. 117 ವರ್ಷ ಆಯಸ್ಸು, 12 ರೂಪಾಯಿ ಖರ್ಚು, 12 ರೂಪಾಯಿ ಆದಾಯ, 7 ರೂಪಾಯಿ ಖರ್ಚು ಇದೆ. ಇವರು ಆ ಮನೆಯನ್ನು ಫೌಂಡೇಶನ್ ಎಲ್ಲ ಮಾಡಿ ಆದಮೇಲೆ ನಾನು ಫೇಸ್ಬುಕ್ದಲ್ಲಿ ಹಾಕ್ತಾ ಇರ್ತಕ್ಕಂಥ ಆರ್ಟಿಕಲ್ ನಕ್ಷೆಗಳನ್ನು ನೋಡಿ ನನ್ನ ವಾಟ್ಸಪ್ ನಂಬರ್ಗೆ ಅವರ ಮನೆಯ ನಕ್ಷೆಯನ್ನು ಕಳಿಸ್ತಾರೆ. ಸರ್, ಇದು ಸರಿ ಇದೆಯಾ ನೋಡಿ, ಏನಾದರೂ ಕಲೆಕ್ಷನ್ ಮಾಡ್ಕೋಬೇಕಾ ಹೇಳಿ ಅಂತೇಳಿ ಕಳಿಸ್ತಾರೆ. ಅವರ ಮನೆಯ ನಕ್ಷೆಯನ್ನು ನಾನು ನೋಡಿದಾಗ ಅಡುಗೆ ಮನೆ ಮಧ್ಯದಲ್ಲಿ ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆಯನ್ನು ಮಾಡಿದ್ದಾರೆ. ಪೂರ್ಣ ಪ್ರಮಾಣವಾದ ನಕ್ಷೆ ಇಲ್ಲ. ಆ್ಯಕ್ಚುಲಿ ಆ ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆ ಮಾಡಿದ್ದಾರೆ. ಪೂರ್ವ ಈಶಾನ್ಯದಲ್ಲಿ ದೇವ್ರ ಮನೆ ಮಾಡಬೇಕಿತ್ತು, ಮಾಡಿಲ್ಲ. ಉತ್ತರ ಈಶಾನ್ಯದಲ್ಲಿ ಆ ಮನೆಯ ಮುಖ್ಯ ಬಾಗಿಲನ್ನು ಇಟ್ಕೊಂಡಿದ್ದಾರೆ. ಸ್ವಲ್ಪ ಸ್ಥಳ ಬಿಟ್ಟು ಇಟ್ಟಿದ್ದಾರೆ. ಹಾಗೆ ಪಶ್ಚಿಮದಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಕೊಟ್ಟಿದ್ದಾರೆ. ವಾಯುವ್ಯದಲ್ಲಿರ್ತಕ್ಕಂಥ ಒಂದು ಬೆಡ್ರೂಮ್ಗೆ ಔಟ್ಸೈಡಿಂದ ಹೋಗೋಂಗೆ ಒಂದು ಬಾತ್ರೂಮ್ ಕೊಟ್ಟಿದ್ದಾರೆ. ಮತ್ತು ಹೊರಗಡೆ ಇನ್ನೊಂದು ಬಾತ್ರೂಮ್ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲಿ ಈ ಅಟ್ಯಾಚ್ ಬಾತ್ರೂಮ್ಗಳು ಹೊರಗಡೆ ಎಕ್ಸಸ್ ಆಗಿ ಪಶ್ಚಿಮ ವಾಯುವ್ಯ ಬೆಳೆದ್ರಿಂದ ಅವರು ಮಾಡಿಕೊಂಡಿರ್ತಕ್ಕಂಥ ಆಯ ತಪ್ಪಾಗ್ತದೆ. ಮತ್ತು ಈ ಹಾಲ್ನಲ್ಲಿ ಮಾಸ್ಟರ್ ಬೆಡ್ರೂಮ್ಗೂ ಮತ್ತು ವಾಯುವ್ಯದಲ್ಲಿರ್ತಕ್ಕಂಥ ಬೆಡ್ರೂಮ್ಗೆ ಒಳಗಡೆ ಮಕ್ಕೆ ಡೋರನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಬಾತ್ರೂಮ್ಗಳು ಬೆಳೆದ ಕಾರಣ ಆ ಮನೆಯ ಆಯ ತಪ್ಪಾಗುತ್ತೆ. ಹಾಗೆ ಅವರೇನು ಆಯ ಮಾಡ್ಕೊಂಡಿದ್ರು 27-39ಕ್ಕೆ ಅಲ್ಲಿ ಪಶ್ಚಿಮ ವಾಯುವ್ಯ ಎಕ್ಸಸ್ ಆಗಿ ಭಾರ ಆಗೋದ್ರಿಂದ ಆ ಮನೆಯ ಲೋಪದೋಷಗಳು ಉಂಟಾಗುತ್ತೆ. ಇನ್ನು ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆಯನ್ನು ಮಾಡೋಂಗಿಲ್ಲ, ಅದು ತಪ್ಪಾಗ್ತದೆ. ಹಾಗಾಗಿ ಈ ಮಾಹಿತಿಯನ್ನು ಅವ್ರಿಗೆ ನಾನು ತಿಳಿಸಿದ ನಂತರ ಅವ್ರು ನನ್ನಲ್ಲೇ ಮತ್ತೊಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ಸರ್, ನಾವು ಇದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಸರಿಯಾದ ಪ್ಲ್ಯಾನ್ ಮಾಡಿ ಕಳಿಸಿ. ಡೂಪ್ಲೆಕ್ಸಲ್ಲಿ ಮನೆ ಕಟ್ತಾಯಿದ್ದೀವಿ. ದಕ್ಷಿಣ ದಿಕ್ಕಲ್ಲಿ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ, ಡೈನಿಂಗ್ ರೂಮು ಸಹ ಅಲ್ಲೇ ಇದೆ. ಆ ರೀತಿ ಒಂದು ಮನೆಯ ಪ್ಲ್ಯಾನ್ ಮಾಡಿ ಕಳಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅನಂತರ ಅವರ ಮನೆಯ ಪ್ಲ್ಯಾನನ್ನು ಈಶಾನ್ಯದಲ್ಲಿ ದೇವ್ರ ಮನೆ ಬರುವಂತೆ ಮಾಡಿ, ಡೈನಿಂಗ್ ರೂಮ್ಗೆ ಅಡುಗೆ ಮನೆಯಿಂದ ಎಂಟ್ರಿ ಹೋಗುವ ಹಾಗೆ ವಾಯುವ್ಯಕ್ಕೆ ಮತ್ತು ಮಾಸ್ಟರ್ ಬೆಡ್ರೂಮ್ 2 ಬೆಡ್ರೂಮನ್ನು ಆಯದ ಒಳಗಡೆ ಕೊಟ್ಟು, ಮಿಡ್ಲಲ್ಲಿ ಮಾಸ್ಟರ್ ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಕೊಟ್ಟು, ಮತ್ತು ವಾಯುವ್ಯದಲ್ಲಿ ಪಶ್ಚಿಮದಲ್ಲಿ ಕಾಮನ್ ಬಾತ್ರೂಮ್, ಅಂದರೆ ಮನೆಯಲ್ಲಿ ಯಾರಾದರೂ ಬೇರೆ ಸದಸ್ಯರಿದ್ದಾಗಲೂ ಸಹ ಬಳಕೆ ಮಾಡ್ಕೊಳ್ಳಿಕ್ಕೆ ಬಾತ್ರೂಮನ್ನು ಕೊಟ್ಟೆ. ಹಾಗೆ ವಾಯುವ್ಯದಲ್ಲಿರ್ತಕ್ಕಂಥ ಬೆಡ್ರೂಮ್ನವರು ಸಹ ಆ ಬಾತ್ರೂಮನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಆ ಸ್ಟೇರ್ ಕೇಸ್ ಹತ್ರ ಮೇಲ್ಗಡೆ ಹೋಗಿ ಮೇಲ್ಗಡೆ 2 ರೂಮ್ ಕಟ್ತೀವಿ ಅಂತ ಹೇಳಿದರು. ಆ 2 ರೂಮಿಂದು ಅವ್ರಿಗೆ
ಪ್ಲ್ಯಾನ್ ಮಾಡಿ ಎಲ್ಲಿ ಬಾಗಿಲುಗಳು ಬರಬೇಕು ಅಂಥೇಳಿ ಪ್ಲ್ಯಾನ್ ಕಳಿಸಿದ್ದೇನೆ. ಹಾಗೆ ಒಂದು ಬಾತ್ರೂಮ್ ಸಹ ಇರಲಿ ಅಂತೇಳಿ ಕೇಳಿದರು. ಆ ಬಾತ್ರೂಮ್ ಸಹ ಪಶ್ಚಿಮದಲ್ಲಿ ಸೇಮ್ ಏನು ಕಾಮನ್ ಬಾತ್ರೂಮ್ ಕೆಳಗಡೆಗಿತ್ತು ಅದೇ ರೀತಿ ಬಾತ್ರೂಮ್ ಮೇಲ್ಗಡೆಯೂ ಬರುವಂತೆ ಪ್ಲ್ಯಾನ್ ಮಾಡಿ ಕಳಿಸಿದ ನಂತರ ಅವರು ಈಗ ಏನು ಎಕ್ಸೆಸ್ಸು ಪಶ್ಚಿಮ ದಿಕ್ಕಲ್ಲಿ ಬೆಳೆಸಿದ್ರು ಅದನ್ನು ತೆಗೆದುಬಿಟ್ಟು ಸರಿ ಮಾಡ್ಕೊತೀವಿ ಅಂತ ಹೇಳಿ ತಿಳಿಸಿದರು. ನಾನು ಕಳಿಸಿದಂಥ ಪ್ಲ್ಯಾನ್ ಸಹ ಅವ್ರಿಗೆ ಓಕೆ ಆಯಿತು. ಅಂದರೆ ವೀಕ್ಷಕರೇ, ಯಾರೇ ಆಗಲಿ ಯಾವುದೇ ವಿಚಾರದಲ್ಲಾಗಲಿ ಮನೆ ಕಟ್ತಕ್ಕಂಥ ಸಂದರ್ಭಗಳಲ್ಲಿ ಸರಿಯಾದ ಮಾಹಿತಿಗಳನ್ನು ತಿಳ್ಕೊಂಡು ಮನೆ ಕಟ್ಟೋದು ತುಂಬ ಒಳ್ಳೆಯದು. ನಿಮ್ಮ ಅಕ್ಕಪಕ್ಕ ಯಾರಾದರೂ ತಿಳಿದವರಿದ್ದರೆ ಅವರಿಂದ ಮಾಹಿತಿಗಳನ್ನು ತಿಳ್ಕೊಂಡು ಸಹ ನೀವು ಮನೆ ಕಟ್ಟಿದರೆ ತುಂಬ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.